ಆಲ್, ವೆಲ್ಕಮ್ ಬ್ಯಾಕ್ ಟು ತ್ರಿಷಾಸ್ ಕಿಚನ್. ನಾನಿವತ್ತು ಬೇಳೆ ಮತ್ತು ಸೋರೆಕಾಯಿ ಹಾಕಿ ಒಂದು ಸಾರು ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಮಾಡೋದು. 1 ಕಪ್ ಆಗೋಷ್ಟು ನಾನು ಬೇಳೆ ತಗೋತಾ ಇದ್ದೀನಿ. ಅದರಲ್ಲಿ ಅರ್ಧ ಕಪ್ಪು ಮಸೂರ್ ದಾಲು, ಅರ್ಧ ಕಪ್ಪು ಮಾಮೂಲಿ ಬೇಳೆ ತಗೋತಾ ಇದ್ದೀನಿ, ತೊಗರಿಬೇಳೆ. ಅದಾದಮೇಲೆ ಚೆನ್ನಾಗಿ ತೊಳೆದು 3 ಕಪ್ ಆಗೋಷ್ಟು ನೀರು ಹಾಕಿ ಅರ್ಧ ಸೋರೆಕಾಯಿನ ಕಟ್ ಮಾಡಿ ಈ ಥರ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ನೋಡಿ ಯಾವ ಥರ ಮಾಡೋದಂತ. ಅದಕ್ಕೆ ಸ್ವಲ್ಪ ಮೇಥಿ ಸೊಪ್ಪು ಹಾಕೋತಾ ಇದ್ದೀನಿ, 2 ಟೊಮೊಟೊ, ಅರಿಶಿನ ಪೌಡರ್ ಹಾಕೋತಾ ಇದ್ದೀನಿ ಇಲ್ಲಿ. ಅದಾದಮೇಲೆ ಇದನ್ನು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ನಾನು ಇದರಲ್ಲೇ ಅನ್ನ ಮಾಡ್ಕೋತಾ ಇದ್ದೀನಿ, ಕುಕ್ಕರ್ ಪಾಟ್ಸ್ ಇದು. ಇದಕ್ಕೆ 1 ಕಪ್ ಆಗೋಷ್ಟು ಬ್ರೌನ್ ರೈಸ್ ತಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡು ನಾನು 2 ಕಪ್ ಆಗೋಷ್ಟು ನೀರು ಹಾಕ್ಕೋತಾ ಇದ್ದೀನಿ. 2.5 ಹಾಕ್ಕೋಬೇಕು, ಯಾಕಂದರೆ ಬ್ರೌನ್ ರೈಸು ನಾವು ನೆನೆಸೂ ಇಲ್ಲ, ಅದಕ್ಕೆ 2.5 ಕಪ್ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಒಂದೊಂದು ಕುಕ್ಕರ್ ಪಾರ್ಟ್ಸ್ ಇದೆಯಲ್ಲ ಅದನ್ನು ಮುಚ್ತಾ ಇದ್ದೀನಿ. ಇದರಿಂದ ಟೈಮು ಸೇವ್ ಆಗುತ್ತೆ ಮತ್ತು ಬೇಗನೂ ಅಡುಗೆ ಆಗುತ್ತೆ. ಒಂದು ಕಡೆ ಎಲ್ಲ ಮುಚ್ಚಿ ನಾನು ಇಟ್ಕೊತಾ ಇದ್ದೀನಿ, ಬೇಗ ಆಗುತ್ತೆ. ನೋಡಿ ಈ ಥರ ಕ್ಲೋಸ್ ಮಾಡಿ ನಾವು ಕುಕ್ಕರ್ ಒಳಗಡೆ ಇಟ್ಟರೆ, ಸ್ವಲ್ಪ ನೀರು ಹಾಕಿ ಕುಕ್ಕರ್ ಒಳಗಡೆ ಇಟ್ಟರೆ ಆಯಿತು. 2 ಅಟ್ ಎ ಟೈಮ್ ಬೇಯುತ್ತೆ, ಅನ್ನನೂ ಆಗುತ್ತೆ, ಈ ಕಡೆ ಸಾಂಬಾರು ಆಗುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋದು, ಟೈಮ್ ಸೇವ್ ಆಗುತ್ತಲ್ವ, ಅದಕ್ಕೆ. ಅರ್ಜೆಂಟಾಗಿ ಆಗಬೇಕು ಅಂದರೆ ಈ ಥರ ಮಾಡ್ಕೊಂಬಿಡಿ. ನೋಡಿ ಈಗ ಕುಕ್ಕರ್ ಆರಿದೆ, ವಿಷಲ್ ಆರಿದೆ. ಈಗ ಒಂದು ಕಡೆ ಅನ್ನನೂ ಆಗಿದೆ. ಆ ಕೆಳಗಡೆ ಪಾಟಲ್ಲಿ ನಾವು ಇಟ್ಟಿದ್ವಲ್ಲ ಅದರಲ್ಲಿ ಬೇಳೆ ಮತ್ತು ತರಕಾರಿ ಎಲ್ಲ ಬೆಂದಿದೆ. ನೋಡಿ ಟೊಮೊಟೊನ ಈ ಥರ ಸಪ್ರೇಟ್ ಮಾಡಿ ಎತ್ತಿಟ್ಕೋಬೇಕು ನಾವು. ಎತ್ತಿಟ್ಕೊಂಡು ಸ್ಮ್ಯಾಶ್ ಮಾಡಿ ಒಂದು ಕಡೆ ಇಡಬೇಕು. ಆಮೇಲೆ ಬೇಳೆ ಯಾವ ಥರ ಬೆಂದಿದೆ ನೋಡಿ, ಬೇಳೆ ಮತ್ತು ಸೊಪ್ಪೆಲ್ಲ. ಇವಾಗ ಸಾಂಬಾರು ಮಾಡಲಿಕ್ಕೆ ಒಂದು ಬಾಣಲೆ ಇಟ್ಟಿದ್ದೀನಿ ನಾನು. ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಹಾಕಿ, ಜೀರಿಗೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಆಮೇಲೆ ಜಜ್ಜಿಟ್ಕೊಂಡಿದ್ದೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಒಗ್ಗರಣೆಗೆ, ಕರಿಬೇವು ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ 2 ಬೇಯಿಸಿರೋ ಟೊಮಾಟೊ ಹಾಕ್ಕೊಳ್ಳಿ. ಅದಾದಮೇಲೆ ಬೇಯಿಸಿರೋ ಬೇಳೆ ಮತ್ತು ಸೋರೆಕಾಯಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಾಕಿದ್ಮೇಲೆ ಒಂದು ಸತಿ ಇದೇ ಥರ ಟ್ರೈ ಮಾಡಿ. ನಿಜ ಹೇಳ್ತೀನಲ್ಲ, ಯಾವುದೇ ಥರ ಮಸಾಲೆ ಬೇಡ, ರಿಸ್ಕ್ ಬೇಡ, ಈ ಥರ ಮಾಡ್ಕೊಳ್ಳಿ. ಅಲ್ಲಿಗೆ ನಾನು 3 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಸ್ವಲ್ಪ ಹುಳಿ ಬೇಕಾದರೆ ಹಾಕ್ಕೊಳ್ಳಿ. ನಾನು ಹುಳಿ ಟೊಮೊಟೊ ಹಾಕೋದ್ರಿಂದ ನಾನು ಇಲ್ಲಿ ಹುಣಸೆ ಹುಳಿ ಹಾಕ್ತಾ ಇಲ್ಲ, ಅದಕ್ಕೋಸ್ಕರ. ಮುಚ್ಚಿ ಎತ್ತಿಡೋಣ. ನೋಡಿ ಕುದ್ದಿದೆ ಸಾಂಬಾರೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಿಜ ಹೇಳ್ತೀನಲ್ಲ, ತುಂಬ ಚೆನ್ನಾಗಿತ್ತು ಇದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.